ಏನಾಗ್ತಿದೆ ಅಂದ್ರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತದೆ, ಈ ಸಿನಿಮಾಗೆ ಹಿಂಗ್ ಮಾಡ್ತಿದ್ರೆ. ವಿನೋದ್ ಪ್ರಭಾಕರ್ ಅವರ ವಿಡಿಯೋ ಯಾವಾಗ ಇದನ್ನ ನೋಡಿದ್ನು ನಾನು ಅನ್ಕೊಂಡೆ ಏನ್ ಗುರು ಕನ್ನಡ ಸಿನಿಮಾಕ್ಕೆ ಬೆಲೆನೇ ಇಲ್ವಾ ಅಂತ. ಒಂದ್ಸತಿ ಆದ್ರೂ ಈ ಸಿನಿಮಾನ ವಿಸಿಟ್ ಮಾಡಕ್ ಹೋದೆ. ಕ್ಯಾಪ್ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅನ್ಕೋಬೇಡಿ, ಕಟಿಂಗ್ ಮಾಡಿಸಿದೀನಿ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕ್ಯಾಪ್ ಹಾಕೊಂಡು ಬಿಲ್ಡಪ್ ತಗೊಳ್ತಾ ಇದ್ದೀನಿ ಅಷ್ಟೇ. ಅದಲ್ದಿರ ಕೊನೆಗೂ ಕನ್ನಡ ಮೂವಿ ನೋಡಿ ಭಾಳ ದಿನ ಆಗಿತ್ತು ನಾನು. ಸೊ ಹಾಗಾಗಿ ಇವನ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹತ್ರದಲ್ಲೇ ಇರುವಂಥ ಶ್ರೀನಿವಾಸ್ ಥಿಯೇಟ್ರಕ್ಕೆ ಹೋಗಿದ್ವಪ್ಪ. ಅದು 6 ಗಂಟೆ ಶೋ ಕೊಟ್ಟಿದ್ರು. ಟಿಕೆಟ್ ತಗೊಂಡು ಹೆಂಗೆ ಒಳಗಡೆ ನಡ್ಕೊಂಡು ಹೋದ್ವಿ. ಒಳಗಡೆ ಹೋಗಿದ್ಮೇಲೆ ಗೊತ್ತಾಗಿದ್ದು ಥಿಯೇಟ್ರ್ ಫುಲ್ ಖಾಲಿ ಇದೆ ಅಂತ. ಸ್ವಲ್ಪ ಜನ ಮಾತ್ರ ಬಂದಿತ್ತು. ಅವ್ರ ಜೊತೆ ನಾವು ಕುಂತ್ಕೊಂಡು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇದ್ದಂಗೆ ಮೂವಿ ಸ್ಟಾರ್ಟ್ ಆಯಿತು. ನಿಜವಾದ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ ಕಣ್ರಿ. ಒಂದು ಕನ್ನಡದ ಮೂವಿ ಭಾಳ ದಿನ ಆಗಿತ್ತು ನನ್ನ ಕಣ್ಣಲ್ಲಿ ನೀರು ತರಿಸಿ ಈ ಮೂವಿ ತರಿಸಿದೆ. ಹಾಗೆ ಒಂದು ಕನ್ನಡದ ಮೂವಿ ನನ್ನ ಬಗ್ಗೆನೇ ಏನೋ ನನ್ನ ಕಥೆನ ಹೇಳ್ತಾ ಇರೋ ಥರ ಫೀಲ್ ಆಗಿತ್ತು. ಅದು ಈ ಮೂವಿ ತರಿಸಿದೆ. ಈ ಮೂವಿನ ತುಂಬ ಹೊಗಳ್ತಾ ಇದ್ದೀನಿ ಅಂತ ಅಲ್ಲ, ಒಂದು ಸತಿ ಈ ಮೂವಿನ ವಿಸಿಟ್ ಮಾಡಿ ನಿಮಗೆ ಆ ಫೀಲ್ ಆಗುತ್ತೆ. ಪ್ರಪಂಚದಲ್ಲಿ ಯಾರು ಇಲ್ಲದೆ ಇರೋ ನಾನು, ಎಲ್ಲ ಇದ್ರೂ ಇಲ್ಲ ಅನ್ಕೊಂಡಿರೋ ನಾನು, ಇತ್ತೀಚಿನ ದಿನಗಳಲ್ಲಿ ಈ ನಾಟಿಕೆಯ ಜೀವನ ಬೇಡ ಅನ್ಕೊಂಡಿರೋ ನಾನು. ಈ ಕತೆ ನೋಡಿದ್ಮೇಲಂತೂ ಹಾಗೆ ಇದ್ಬಿಡೋಣ ಅನ್ಸಿದಂತೂ ಖಂಡಿತ. ಕತೆ ಮತ್ತು ಸಂಭಾಷಣೆ ಮತ್ತೆ ಫಿಲ್ಮಾಟೋಗ್ರಫಿ ಸಕ್ಕದಾಗಿದೆ. ಆ ಕತೆಯಲ್ಲಿ ಬರೋ ಮಾಧವನ್ ತರ ನನ್ನ ಜೀವನನ ನಾನು ಒಬ್ಬನೇ ಕಳಿಬೇಕನ್ನೋ ಸಣ್ಣ ಆಸೆ ಕಣ್ರಿ. ಆದ್ರೆ ನನ್ನ ಜೀವನದ ಪಾರ್ವತಿ ನನಗೆ ಬಿಡೋ ಡೌಟು. ಕೊನೆಯದಾಗಿ ಎಲ್ರಿಗೂ ಒಂದು ಸಂದೇಶ ಕಣ್ರಿ, ಇನ್ಮುಂದೆ ಒಬ್ಬಂಟಿಯಾಗೇ ಇರೋದು. ಒಂದು ದಿನ ಬದುಕಿದ್ರು ನಿಯತ್ತಾಗಿ.